ಅತ್ತೆ ಕೊಂಚ ನಿಲ್ಲೆ. ಗಡಗಡ ಬಾರೋ ಮಾಯ ಗುಡಿ ಹೊರಗೆ ಒಂದಾಯ್ತು. ದ್ಯಾಮವ್ವ ದುರ್ಗವ್ವನು ಹಾದು ನೀನ್ ಯಾವಾಗಮ್ಮಿ ಅವ್ವಾಗದು. ಅಂತೇನಾಯ್ತು ಅಂತೀನಿ. ಇಡೀ ಊರು ಮಂದಿಗೆಲ್ಲ ಅಯ್ಯಪ್ಪ 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 ಕಡಿತೋ ನಾನ್ ಜೀವನ. ನಾನು ಯಾವಾಗ ನಿಜವಾಗ ಅಪ್ಪ ಆಗೋದು. ಮತ್ತೆ ಬೇರೆ ತೋ ಕೆಲಸ ಅಂತೇಳಿ ಏನ್ ಮಾಡಿ ಹನುಮತ್ತೇವ್ಗೆ ಹಣ್ಣು ಕೊಟ್ಟೆ, ಬರ್ಮತ್ತೇವ್ಗೆ ಎಣ್ಣೆ ಕೊಟ್ಟೆ, ಹುಡುಗಾಗೆ ಅಂದ್ರೆ ತಂಗಿ ಬಿಟ್ಟೆ, ಮಕ್ಕಳು ಬೆನ್ಮೇಲೆ ಬರೆ ಕೇಳಿ. ಇಲ್ಲಿ ಕುಂತಿರೋ ಮಂದಿ ಯಾರಾದ್ರೂ ಕೇಳಿದಾರೋ ನಿನ್ನ ಬಾಯಿ ಮೇಲೆ ಬಡ್ದ ಮಂದಿ ಮಕ್ಕಳ ಬೆಣ್ಣ ಮ್ಯಾಗ ಬರೆ ಹೇಳಿದ್ರ ಬಿಡ್ತಾರೇನೆ. ಇದ್ದ ಮಕ್ಕಳು ಸತ್ತೋಯ್ತಾವೋ ಅಡ್ಡಾಡಿ. ಯಾರು ಹೇಳ್ದಾಕಿ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮವ್ವ. ನನ್ ಬಗ್ಗೆ ಏನಾದ್ರು ಮಾತಾಡು. ತಾಳಿ ಕಟ್ಟಿದೆ ಅಂತ ತರ್ಕತೀನಿ. ನಮ್ಮವ್ವನ ಬಗ್ಗೆ ಏನಾದ್ರು ಮಾತಾಡದೆ ಸಿಕ್ಕೋ ಚೆನ್ನಾಗಿರಕ್ಕಿಲ್ಲ ಅಷ್ಟೇ. ಮಾತು ನಮ್ಮವ್ವನ ಬೈತಾನೆ ಇದೆಯಲ್ಲ ಅಂತದ್ ಎಲ್ಲ ಮಾಡ್ತೀನಿ ನಮ್ಮವ್ವ. ಅಂದು ನಿನ್ನ ಕರ್ಕೊಂಡು ಹೊಟ್ಟಿದಾಗ ಜಿಗಂದಿದ್ ಬಂದಿತ್ತು ನಿಮ್ಮವ್ಗ. ಅಂತ ತಪ್ಪು ನಮ್ಮವ್ವ ಏನ್ ಮಾಡುದು? ಅಂದು ಮುಂಜಾನೆ ಎದ್ದು ನಿನ್ ಕರ್ಕೊಂಡು ಒಂದ್ ಸಮಯದಾಗ ಹತ್ತಿ ಅಂತ ಕಾಲ ಶರಣ ಮಾಡಾಕ ಹೋದ್ರ ಕಸ್ಕೊಂಡ್ ಕರ್ಕೊಂಡು ಮರಿಯಪ್ಪ ನನ್ ಕಾಲ ಹಿಡ್ದ ಅಂತ ರಂಪಾಟ ಮಾಡ್ಬಿಟ್ಲಲ್ಲ ನಿಮ್ಮವ್ವ. ಏ ಮಾಡಿ ಜರ್ಕರ್ತ್ ನಿಮ್ಮವ್ವ 70 ವರ್ಷ ಹುಡುಗಿ ಆಗಿ 18 ವರ್ಷ ಹುಡುಗಿ ಏನಾದ್ರು ಆಗಿದ್ರ ಇಲ್ಲಿ ಕುಂತಿರ ಹುಡುಗರು ಮಾತ್ರ ಅವರು ನೀನು ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾದಿಯಾಗೆ ಕಸ ಹೊಡಿಬೇಕಾದ್ರೆ ಒಂದ್ ಹೆಣ್ಣಾಯಿ ಹೋಯ್ತಾ ಇದ್ರು ಅದಿಂದನೇ ಜೋಲ್ ಸುಸ್ಕೊಂಡು ಹೋಗವ. ಮೊನ್ನೆ ಇಷ್ಟೇ ಕಳ್ರಪ್ಪ ಆಗಿದ್ದು. ಮೊನ್ನೆ ಇವ ನನ್ ಕರ್ಕೊಂಡು ಹೋಗಕ್ಕೆ ಊರಿಗೆ ಬಂದ. ನಮ್ಮವ್ವ ಬಾಗ್ಲಾಗ ನಿಂತಿದ್ಲು. ಇವನ್ ಬಂದು ಏನನ್ಬೇಕು? ಅತ್ಯವ್ವ ನೀನ್ ಸೀರೆ ಸೆರಗ್ ನನ್ನ ಮೇಲೆ ಕೆತ್ತವ, ನಾ ಕಾಲಿ ಬಿದ್ದು ನಮಸ್ಕಾರ ಮಾಡ್ಕೊತೀನಿ ಅನ್ಬೇಕು. ಇವ ಸೀದಾ ನಮ್ಮ ಅವ್ವನ ಹತ್ರ ಹೋಗ್ಬಿಟ್ಟು ಅತ್ಯವ್ವ ನೀನ್ ಸೀರೆ ಮೇಲೆ ಎತ್ಕೊಂಡ ಮಾಡ್ತಿದ್ರು. ಮುಚ್ಚು ಬಾಯ್ನ. ಏನೋ ನಮ್ಮ ಅವ್ವಂಗ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಮಾತಾಡಿ ಯಾಕೆ? ಅಡಿಯಾಕ ನೀನೇನು 18 ಜಾತ್ರೆ ಅಡ್ನಾಡಿ ಎಲ್ಲಾರು ಇಸಾ ಗಿಸಾ ಎತ್ತಿ ನೀ ಗೋಟಕ್ ಕಂದ್ಬಿಡ್ರ ನಿನ್ನಂತ ಚಂದ್ರಿನ ಎಲ್ಲಿ ಹತ್ತಿದ್ರು ಪರವಾಗಿಲ್ಲ. ನಾವ್ ಸಾಯೋದ್ರೊಳಗೆ ಒಂದ್ ಮಗುನ ಆಡ್ಬಿಟ್ಟ ಸಾಯೋದು. ನೀನ್ ಸೊತ್ತೋದ್ರ ಮಕ್ಳಿಗೆ ಓಹೋ ನಾನು ಇನ್ನೊಂದು ಮದುವೆ ಕೊಡ್ತೀನಿ ಅಂತ ಮದ್ವೆ ಐತ್ಯಾ? ಇನ್ನೊಂದ್ ಮದ್ವೆ ಬೇರೆ ಐತ್ಯಾ?